Hello leaders, welcome to your favorite channel Network Marketing School YouTube channel. ನಾನು ನಿಮ್ಮ ಪ್ರೀತಿಯ alliswell ನಾಗರಾಜ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬಿಸ್ನೆಸ್ ಮಾಡುವಂತವರಿಗೆ ಡ್ರೆಸ್ ಕೋಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಯಾಕೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ನೀವು ಡ್ರೆಸ್ ಕೋಡ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದಕ್ಕಾಗಿ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ,90% ಆಫ್ ಪೀಪಲ್ಗೆ ಅರ್ಥ ಆಗಿರುತ್ತೆ ನನ್ನ ಡ್ರೆಸ್ ಕೋಡ್ ನೋಡಿದ್ಮೇಲೆ ನಾನು ಶಬರಿಮಲೆಗೆ ಯಾತ್ರೆಗೆ ಅಂತ ಮಾಲೆ ಹಾಕಿದ್ದೀನಿ ಅಂತ. ಬಟ್ ಇದನ್ನ ನಾನು ನಿಮ್ಗೆ ಹೇಳಲೇ ಇಲ್ಲ, ಬಟ್ ನೀವು ಗೆಸ್ಟ್ ಮಾಡಿದ್ರಿ ಹೆಂಗೆ ನಾನು ಹಾಕಿರುವಂತ ಬಟ್ಟೆ. ಈ ತರ ಪ್ರತಿಯೊಂದು ವೃತ್ತಿಯಲ್ಲಿ ಇರೋರು ಕೂಡ ಅವರ ಬಟ್ಟೆ ಏನ್ ಹಾಕಿರ್ತಾರೆ ಅದನ್ನ ನೋಡಿ ನಾವು ಗೆಸ್ಟ್ ಮಾಡ್ಬೋದು. ಅವ್ರು ನಮಗೆ ಪರಿಚಯ ಮಾಡ್ಕೊಬೇಕು ಅನ್ನೋದು ಏನೂ ಇಲ್ಲ. ಅವ್ರು ಹಾಕಿರೋ ಬಟ್ಟೆ ನೋಡಿದ ತಕ್ಷಣ ಓ ಇವ್ರು ಇದೇ ಕೆಲಸ ಮಾಡೋದು ಅನ್ನೋ ಗೆಸ್ ಅನ್ನೋದನ್ನ ನಾವು ಮಾಡ್ತೀವಿ. ಯಾವ ತರ ಅಂತ ಉದಾಹರಣೆಗೆ ಹೇಳೋದಾದ್ರೆ, ವೈಟ್ ಕೋಟ್ ಹಾಕಿರೋರು ಡಾಕ್ಟರ್ ಅಂತ ಗೆಸ್ ಮಾಡ್ತೀವಿ, ಕಾಕಿ ಬಟ್ಟೆ ಹಾಕಿದ್ರೆ ಪೊಲೀಸ್ ಅಂತ ಗೆಸ್ ಮಾಡ್ತೀವಿ, ಬ್ಲಾಕ್ ಕೋಟ್ ಹಾಕಿದ್ರೆ ಅಡ್ವೊಕೇಟ್ ಅಂತ ಗೆಸ್ ಮಾಡ್ತೀವಿ, ಶರ್ಟ್ ಇಲ್ಲದೆ ಬರೀ ಪಂಚೆ ಉಟ್ಕೊಂಡಿದ್ರೆ ಪೂಜಾರಿ ಅಂತ ಗೆಸ್ ಮಾಡ್ತೀವಿ. ಸೊ ಈ ರೀತಿ ಪ್ರತಿಯೊಂದು ವ್ಯಕ್ತಿಯಲ್ಲೂ ಕೂಡ ಅವರ ಡ್ರೆಸ್ ಕೋಡ್ ಅನ್ನೋದು ಏನಿರುತ್ತೆ ಅದು ಅವ್ರು ಮಾಡ್ತಾ ಇರುವಂತ ಕೆಲಸ ಏನು ಅನ್ನೋದನ್ನ ಸೂಚಿಸುತ್ತೆ. ಸೊ ಈ ರೀತಿ ನೆಟ್ವರ್ಕರ್ಗೂ ಕೂಡ ಒಂದೊಂದು ಡ್ರೆಸ್ ಕೋಡ್ ರೀತಿಯಲ್ಲಿ ಒಂದು ಸಿಸ್ಟಮ್ ಇದೆ. ಅಂದ್ರೆ ಬಿಸ್ನೆಸ್ ಮಾಡೋರು ಅಂತ ನಾವು ಹೇಳ್ಬೋದು. ಸೊ ಈ ವ್ಯಕ್ತಿ ಬಿಸ್ನೆಸ್ ಮಾಡ್ತಿರ್ಬೋದು, ಈ ವ್ಯಕ್ತಿ ಸೇಲ್ಸ್ ಪರ್ಸನ್ ಆಗಿರ್ಬೋದು, ಈ ವ್ಯಕ್ತಿ ಮಾರ್ಕೆಟರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಗೆಸ್ ಮಾಡೋ ಅಂತ ಬಟ್ಟೆಗಳನ್ನ ನಾವು ಧರಿಸಿದಾಗ ನಾವು ಇದೇ ಕೆಲಸ ಮಾಡ್ತಿದೀವಿ ಅನ್ನೋ ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅವರು ಆಲ್ರೆಡಿ ಒಂದು ಗೆಸ್ ಮಾಡಿರ್ತಾರೆ. ನಮ್ಮ ಒಂದು ಇನ್ಪುಟ್ ಅನ್ನ ನಾವು ಕೊಟ್ರೆ ಸಾಕು, ನಮ್ಮ ವೃತ್ತಿ ಏನು ಅನ್ನೋದನ್ನ ನಾವು ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ನಾನ್ ನೋಡ್ತಾ ಇದ್ದೀನಿ ನೆಟ್ವರ್ಕ್ ಸುಮಾರು ಜನ ಮಾಡ್ತಾ ಇರೋ ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಚಪ್ಪಲ್ ಹಾಕೊಂಡು ಪ್ಲಾನಿಂಗ್ ಹೋಗ್ತೀರಾ, ಇನ್ಶರ್ಟ್ ಮಾಡ್ರಲ್ಲ ಪ್ಲಾನಿಂಗ್ ಹೋಗ್ತೀರಾ. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ, ಮೊದಲನೇದಾಗ ಅರ್ಥ ಮಾಡ್ಕೊಳ್ಳಿ, ನೀವು ಬಿಸ್ನೆಸ್ ಮಾತಾಡಕ್ ಹೋಗ್ತಾ ಇದ್ದೀರಾ, ಲಕ್ಷಾಂತರ ರೂಪಾಯಿ ಇನ್ಕಮ್ ಬರುವಂತ ಪ್ರಾಫಿಟಬಲ್ ಬಿಸ್ನೆಸ್ ಅನ್ನೋದನ್ನ ಮಾಡಕ್ ಹೋಗ್ತಾ ಇದ್ದೀರಾ, ಮಾತಾಡಕ್ ಹೋಗ್ತಿದ್ದೀರಾ. ಸೊ ಇದನ್ನ ನೀವು ಮಾತಾಡಬೇಕು ಅಥವಾ ನೀವು ಇದನ್ನ ಅಚೀವ್ ಮಾಡಿದೀರಾ ಅಂತ ಹೇಳಬೇಕು ಅಂದ್ರೆ, ಮೊದಲನೇದಾಗಿ ನೀವು ಅದನ್ನ ಅಚೀವ್ ಮಾಡಿದೀರಾ ಅಂತ ಅವ್ರು ಗೆಸ್ ಮಾಡ್ಬೇಕು. ಇವ್ರು ಅಚೀವ್ ಮಾಡಿರ್ಬೋದು ಅನ್ನೋದು ಅವ್ರಿಗೆ ಅನ್ನಿಸ್ಬೇಕಾಗಿರುತ್ತೆ. ಅದು ಅನ್ಸಿಲ್ಲ ಅಂದ್ರೆ ನೀವು ಎಷ್ಟೇ ಮಾತಾಡಿದ್ರು ಇವನೇನೋ ಕತೆ ಹೇಳ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಸೊ ಅದಾಗಬಾರ್ದು ಅಂದ್ರೆ ಫಸ್ಟ್ ನೀವು ಒಂದು ಅಚೀವ್ ಮಾಡಿದೀರಾ, ಅವ್ರು ನೀವು ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮಗೆ ದುಡ್ಡೇ ಬಂದಿಲ್ಲ ಆದ್ರೂ ಕೂಡ ನಿಮ್ಮನ್ನ ನೋಡಿದ ತಕ್ಷಣ ಇವ್ರು ಮೇ ಬಿ ಮಾಡಿರ್ಬಹುದು ಅಂತ ಅವ್ರಿಗೆ ಅನ್ನಿಸೋ ರೀತಿಯಲ್ಲಿ ನಿಮ್ಮ ಡ್ರೆಸ್ಸಿಂಗ್ ಕೋಡ್ ಆಗಿರ್ಬೇಕು. ಎಸ್, ಸೊ ನಾನು ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇಲ್ಲ ಸರ್ ಪ್ರತಿ ಸರಿ ಹೋದಾಗ ಕೂಡ ನೀವು ಕೋಟ್ ಹಾಕೊಂಡೋಗಿ, ಶೂಸ್ ಹಾಕೊಂಡೋಗಿ, ಬೂಟ್ ಹಾಕೊಂಡೋಗಿ. ಐ ಆಮ್ ನಾಟ್ ಸೇಯಿಂಗ್ ದಟ್. ಬಟ್ ನೀವೆಲ್ಲೇ ಹೋದ್ರೂ ಕೂಡ ನೀವು ಹೋಗುವಂತ ವ್ಯಕ್ತಿ ಯಾರಿದ್ದಾರೆ, ಆ ಸಿಚುವೇಶನ್ ಏನಿದೆ ಅದಕ್ಕೆ ಸೂಟ್ ಆಗೋ ಅಂತ ಬಟ್ಟೆಯನ್ನು ಹಾಕಿರ್ಬೇಕು. ಒಂದು ಸೆಮಿನಾರ್ ಹೋಗ್ತಾ ಇದೀರಾ ಅಂದ್ರೆ ನೀವು ಕೋಟ್ ಸೂಟ್ ಹಾಕೊಂಡು ಹೋದ್ರೆ ಅಂದ್ರೆ ಇಟ್ಸ್ ವೆಲ್ ಅಂಡ್ ಗುಡ್, ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಒಂದು ಬ್ರ್ಯಾಂಡ್ ಪ್ರೆಸೆಂಟೇಷನ್ಗೆ ಹೋಗ್ತೀರಾ ಅಂದ್ರೆ ನೀಟಾಗಿ ಐರನ್ ಮಾಡಿರೋ ಬಟ್ಟೆನ ಶೇವ್ ಮಾಡ್ಕೊಂಡು ಇನ್ಶರ್ಟ್ ಮಾಡ್ಕೊಂಡು ಹೋದಾಗ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಎಂಡ್ ಆಫ್ ದ ಡೇ ನೀವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಅಷ್ಟೇ ಇಲ್ಲಿ ಇರೋ ಅಂಥದ್ದು. ಒಂದು ಬಿಸ್ನೆಸ್ ಮಾತಾಡಕ್ ಹೋಗ್ತಾ ಇದೀರಾ ಅಂದ್ರೆ ಫಸ್ಟ್ ಆಫ್ ಆಲ್ ಯು ಲುಕ್ ಲೈಕ್ ಎ ಬಿಸ್ನೆಸ್ ಮ್ಯಾನ್. ಅವಾಗ ಮಾತ್ರ ನೀವು ಬಿಸ್ನೆಸ್ ಅನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ನಿಮಗೆ ಒಂದು ಇರುವಂತ ಸಜೆಷನ್. ಸೊ ಇಲ್ಲಿ ಇದನ್ನ ನಾವು ಮೇಂಟೈನ್ ಮಾಡೋದಕ್ಕೆ ನೋಡಿ, ಸಿಂಪಲ್ ಆಗಿರುವಂತ ಒಂದು ಸಜೆಷನ್ ಏನಪ್ಪಾ ಅಂದ್ರೆ, ನನ್ನ ಕಡೆಯಿಂದ ಪ್ರತಿ ತಿಂಗಳು ನೀವು 5 ಬಟ್ಟೆ ತಗೋಬೇಕು ಅನ್ನೋದು ಏನೂ ಇಲ್ಲ. 5 ಬಟ್ಟೆ ತಗೊಳ್ಳೋಕೆ ಆಗುವಂತ ಅಮೌಂಟ್ ಏನಿರುತ್ತೆ ಅದರಲ್ಲಿ ಒಂದೇ ಬಟ್ಟೆ ತಗೊಳ್ಳಿ, ಕ್ವಾಲಿಟಿ ಇರೋ ತಗೊಳ್ಳಿ, ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡಿ. ಸುಮ್ಮನೆ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಬೇಡಿ. ಮನೆಗೆ ಹೋಗಿದ ತಕ್ಷಣ ಅದನ್ನ ಬಿಚ್ಚಿಟ್ಟು ಮತ್ತೆ ಇನ್ನೊಂದ್ಸರಿ ಯೂಸ್ ಮಾಡೋ ಲೆವೆಲ್ಗೆ ನೀಟಾಗಿ ಅದನ್ನ ಇಟ್ಕೊಂಡ್ರೆ ಅಂದ್ರೆ ಯಾವತ್ತೂ ಕೂಡ ಬಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಒಬ್ಬ ಪರ್ಸನ್ ಹತ್ರ ನೀವು ಪ್ಲಾನಿಂಗ್ ಹೋಗ್ತೀರಾ ಅಂದ್ರೆ ಫಸ್ಟ್ ಅವ್ರಿಗೆ ನೀವು ಒಂದು ಬಿಸ್ನೆಸ್ ಮ್ಯಾನ್, ಒಂದು ಬಿಸ್ನೆಸ್ ಮಾತಾಡಕ್ಕೆ ಬಂದಿದ್ದೀರಾ ಅನ್ನೋ ಒಂದು ಗೆಸ್ ಆದ್ರೂ ಆಗೋ ತರ ನೀವು ಕಾಣಿಸ್ಕೊಬೇಕು. ಅವಾಗ ಮಾತ್ರ ನಿಮ್ಮ ಬಿಸ್ನೆಸ್ ಏನಿರುತ್ತೆ ಅದು ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ಮೊದಲನೇದು, ಅಂಡ್ ನಾನು ಮತ್ತೆ ಇದನ್ನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ಸೊ ನಿಮ್ಮ ಫಸ್ಟ್ ಇಂಪ್ರೆಷನ್ ಏನಿರುತ್ತೆ ಅದು ಯಾವಾಗಲೂ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಂಡ್ ರಿಮೆಂಬರಬಲ್ ಆಗಿರ್ಬೇಕು. ಒಂದು ವ್ಯಕ್ತಿಗೆ ಮೊದಲನೇ ಸಾರಿ ಏನ್ ನೋಡಿರ್ತಾರೆ ನಿಮ್ಮನ್ನ, ಅದು ಮಾತ್ರ ಜಾಸ್ತಿ ಟೈಮಲ್ಲಿ ನೆನಪಿರುತ್ತೆ. ಅದು ಅವರ ಮೆಮೊರಿಗೆ ಸ್ಟೋರ್ ಆಗುತ್ತೆ. ಈ ಪರ್ಸನ್ ಈ ಜಾಗದಲ್ಲಿ ನಾನು ಫಸ್ಟ್ ಟೈಮ್ ನೋಡಿದ್ದೆ ಅಂತ. ಸೊ ಅದಕ್ಕಾಗಿ ಫಸ್ಟ್ ಇಂಪ್ರೆಷನ್ ಇಸ್ ಎ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳೋದು. ಸೊ ಅಂತ ಫಸ್ಟ್ ಇಂಪ್ರೆಷನ್ ಏನಿರುತ್ತೆ ಅದನ್ನ ಒಂದು ಬಿಸ್ನೆಸ್ ಮ್ಯಾನ್ ರೀತಿಯಲ್ಲಿ, ಒಂದು ಬಿಸ್ನೆಸ್ ಮ್ಯಾನ್ ಅನ್ನೋ ಒಂದು ಡ್ರೆಸ್ಸಿಂಗ್ ಸೆನ್ಸ್ ಜೊತೆಗೆ ನೀವು ಮಾಡ್ಕೊಂಡ್ರೆ ಅಂದ್ರೆ ಯಾವತ್ತೂ ಕೂಡ
ಅವ್ರು ಏನು ನೋಡ್ತಾರೆ ಅದು ಅದೇ ಥರ ಇರುತ್ತೆ. ಆ್ಯಂಡ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ಇದ್ದೀರಾ ಅಂದಮೇಲೆ ಯು ಶುಡ್ ಬಿ ವೆಲ್ ಪ್ರಿಪೇರ್ಡ್. ಅಂದರೆ ನಿಮ್ಮ ಹತ್ರ ಯಾವತ್ತೂ ಕೂಡ ನೀವು ರೆಡಿ ಇರಬೇಕು. ಹೋಗಿ ಒಂದು ಬಸ್ಸಲ್ಲಿ ಕೂತಿದ್ದೀರಾ, ಒಂದು ಮೆಟ್ರೋದಲ್ಲಿ ಕೂತಿದ್ದೀರಾ, ಅಥವಾ ಎಲ್ಲೋ ಒಂದು TMDಯಲ್ಲಿ ನಿಂತಿದ್ದೀರಾ ಅಂದ್ರೂ ಕೂಡ ನೀವು ಯಾರನ್ನಾದರೂ ಅಪ್ರೋಚ್ ಮಾಡ್ತಾ ಇದ್ದೀರಾ ಅಂದಾಗ ಯು ಶುಡ್ ಬಿ ವೆಲ್ ಪ್ರಿಪೇರ್ಡ್ ಟು ಗಿವ್ ಎ ಪ್ಲಾನ್. ಓಕೆನಾ? ಸೊ ಯಾವ ಮೂಮೆಂಟಲ್ಲಿ ಯಾರನ್ನು ಪ್ಲಾನ್ ಕೊಡಬೇಕಾಗಿ ಬರುತ್ತೆ ಗೊತ್ತಿಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಅಟ್ಲೀಸ್ಟ್ ಒಂದು ಒಳ್ಳೆ ಫಾರ್ಮಲ್ಲು ಪ್ಯಾಂಟ್ ಶರ್ಟ್ ಹಾಕೊಂಡು ಒಂದು ಒಳ್ಳೆ ಶೂಸ್ ಹಾಕೊಂಡು ಮಾಡಿಕೊಂಡು ನೀವು ಕಾಣಿಸ್ಕೊಂಡ್ರೆ ಅಂದರೆ ಯು ಶುಡ್ ಬಿ ಲುಕ್ ಲೈಕ್ ಎ ಬಿಸ್ನೆಸ್ ಮ್ಯಾನ್. ಸೊ ಆ ಕಾರಣಕ್ಕಾಗಿ ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಡ್ರೆಸ್ ಕೋಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಎಲ್ಲೇ ಹೋಗ್ತಾ ಇದ್ರು ಕೂಡ ಆದಷ್ಟು ಬಿಸ್ನೆಸ್ ಪರ್ಸನ್ ಥರ ಕಾಣಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆಕ್ಚುಲಿ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನನ್ನ ಪ್ರಕಾರ ಡ್ರೆಸ್ ಕೋಡ್ ಅನ್ನೋದು ತುಂಬ ಮ್ಯಾಟ್ರ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಆಕ್ಚುಲಿ ತುಂಬ 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 ಮ್ಯಾಟ್ರ್ ಆಗುತ್ತೆ. ದಯವಿಟ್ಟು ಅದನ್ನು ಮೇಂಟೈನ್ ಮಾಡಿ. ಬಿಕಾಸ್ ಡ್ರೆಸ್ ಕೋಡ್ ಇಲ್ಲದೇ ಇದ್ರೂ ಕೂಡ ಬಿಸ್ನೆಸ್ ಆಗುತ್ತೆ. ಯಾವಾಗ ಅಂದರೆ ನೀವು ಸಕ್ಸಸ್ ಆದಮೇಲೆ. ನೀವು T-ಶರ್ಟ್ ಹಾಕ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಸೆಮಿನಾರ್ ಮಾಡೋದನ್ನು ಕೂಡ ನಾನು ನೋಡಿದ್ದೀನಿ. ಬಟ್ ಅವರು ಅದನ್ನು ಮಾಡೋದಕ್ಕೆ ಅವ್ರಿಗೆ ಏನು ಫ್ರೀಡಮ್ ಬೇಕಿತ್ತು ಅದು ಆಲ್ರೆಡಿ ಸಿಕ್ಬಿಟ್ಟು. ಅಲ್ಲಿ ಅವರ ಸ್ಪೀಚ್ ಯಾವ ರೀತಿ ಇತ್ತು ಅಂದರೆ, ನೋಡಿ ನಾನು ಇವತ್ತು ಈ ಥರ ಬಂದಿದ್ದೀನಿ, ಒಬ್ಬ ಬಿಸ್ನೆಸ್ ಪರ್ಸನ್ ನನ್ನ ಕೇಳೋರಿಲ್ಲ, ಮಾಡೋರಿಲ್ಲ. ಬಟ್ ಇದನ್ನು ಪಡ್ಕೋಬೇಕಾದ್ರೆ ಇದು ನನಗೆ ಬರಬೇಕು ಅನ್ನೋದಕ್ಕೆ ನಾನು ಸುಮಾರು ಈ ರೀತಿ ಪ್ರೊಫೆಷ್ನಲ್ ಆಗಿ ಇದ್ದಿರೋ ಅಂಥ ಟೈಮ್ ಇದೆ. ನಾನು ಅವಾಗ ಪ್ರೊಫೆಷ್ನಲ್ ಆಗಿದ್ದಕ್ಕೆ ಇವತ್ತು ನನ್ನ ಇಷ್ಟಕ್ಕೆ ನಾನಿದ್ದೀನಿ. ಸೊ ನಂದು ನೀವು ನೋಡಿರ್ಬೋದು, ನಾನು ಶೇವ್ ಮಾಡಲ್ಲ, ಬೆಟ್ಟ ಬಿಡ್ತೀನಿ. ಬಿಕಾಸ್ ನಾನು ಈ ಫ್ರೀಡಮ್ ಬೇಕು ಅನ್ನೋದಕ್ಕೋಸ್ಕರನೇ ನೆಟ್ವರ್ಕಿಗೆ ಬಂದಿದ್ದು. ಸೊ ಈ ಫ್ರೀಡಮ್ ನನಗೆ ಸಿಗಬೇಕು ಅಂದರೆ ಆ ಫ್ರೀಡಮನ್ನು ನಾನು ಗಳಿಸಿರಬೇಕು. ಅದನ್ನು ಗಳಿಸೋದಕ್ಕೆ ನಾನು ಬಿಗಿನಿಂಗಲ್ಲಿ ಸುಮಾರು ಶೇವ್ ಮಾಡಿಕೊಂಡೆ ಹೋಗ್ತಿದ್ದೆ ಬರ್ತಿದ್ದೆ. ಸೊ ಆ ಫ್ರೀಡಮ್ ಯಾವಾಗ ನನಗೆ ಸಿಕ್ತೋ ಅದಾದಮೇಲೆ ಅದರ ಅವಶ್ಯಕತೆ ಇರೋಲ್ಲ. ಅದೇ ರೀತಿಯೇ ಇವತ್ತು ನೀವು ಕಾಂಪ್ರಮೈಸ್ ಮಾಡಿ ನೀವು ಒಂದು ಒಳ್ಳೆ ಡ್ರೆಸ್ ಮಾಡಿಕೊಂಡು ಒಳ್ಳೆ ನೇಚರ್, ಒಳ್ಳೆ ಇಂಪ್ರೆಷನ್ ಕೊಡುವಂಥ ಡ್ರೆಸ್ಗಳನ್ನು ಹಾಕೊಂಡು ಹೋಗಿ ಇವಾಗ ನೀವು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಿ ನಿಮಗೆ ಬೇಕಾಗಿರೋಂಥ ಫ್ರೀಡಮ್ನ ಕಮಿಂಗ್ ಡೇಸಲ್ಲಿ ಪಡ್ಕೊಳ್ಳೋದಕ್ಕೆ ಇವತ್ತು ನೀವು ಇದನ್ನು ಫಾಲೋ ಮಾಡಲೇಬೇಕು. ಸೊ ಫಸ್ಟ್ ಇಂಪ್ರೆಷನ್ ಇದೆ ಬೆಸ್ಟ್ ಇಂಪ್ರೆಷನ್ ಅನ್ನೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡೋಗಿ ನೀವು ಮಾತಾಡೋಂಥ ಒಂದೊಂದು ಪ್ರೆಸೆಂಟೇಷನ್ ಕೂಡ ಖಂಡಿತ ಕ್ಲೋಸಿಂಗ್ ಲೆವೆಲ್ವರೆಗೂ ರೀಚ್ ಆಗೇ ಆಗುತ್ತೆ. ಸೊ ಡ್ರೆಸ್ಸಿಂಗ್ ಕೋಡ್ ಅನ್ನೋದನ್ನು ಯಾವತ್ತೂ ಕೂಡ ಮರೆಯೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಲ್ಲಿ ಇನ್ನೊಂದು ಹೊಸ ಸಜೆಷನ್ ಜೊತೆಗೆ ನಿಮ್ಮನ್ನು ಭೇಟಿಯಾಗಿ ಬರ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.